ಎಲ್ಲರಿಗೂ ನಮಸ್ಕಾರನ ಹೇಳುತ್ತಾ 9ನೇ ತಾರೀಕು ನಾಳೆ ಚಿತ್ರದುರ್ಗದಲ್ಲಿ ಮಾನ್ಯ ಧೀಮಂತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಶ್ರೀಯುತ ಮಾನ್ಯ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ನಾಳೆ ಮಧ್ಯಾಹ್ನ 2 ಗಂಟೆಗೆ ಮಾನ್ಯ ದೇಶದ ಗೃಹ ಸಚಿವ ಅಂತ ಅಮಿತ್ ಶಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ರಾಜ್ಯದಂಥ ಎಲ್ಲ ಸ್ವಾಮೀಜಿಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ನಾಡಿನಂಥ ರಾಜ್ಯದಂಥ ಎಲ್ಲ ಯಡಿಯೂರಪ್ಪನ ಅಭಿಮಾನಿಗಳು, ಪಕ್ಷದ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಜೊತೆಗೆ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಮಾನ್ಯ ಯಡಿಯೂರಪ್ಪನವರ ಸ್ವಾಭಿಮಾನ ಕಾರ್ಯಕ್ರಮಕ್ಕೆ ಕಿತ್ತೂರು ಕ್ಷೇತ್ರದಿಂದ ಅತಿ ಹೆಚ್ಚಿನ ಒಂದು ಪಕ್ಷದ ಮುಖಂಡರು, ಕಾರ್ಯಕರ್ತರು, ಜೊತೆಗೆ ಮಾನ್ಯ ಯಡಿಯೂರಪ್ಪನ ಅಭಿಮಾನಿಗಳು ಬರಬೇಕಂತೇಳಿ ಈ ಮೂಲಕ ತಮ್ಮನ್ನೆಲ್ಲ ವಿನಂತಿಸ್ತೇನೆ. ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲ ಯಡಿಯೂರಪ್ಪನ ಅಭಿಮಾನಿಗಳು, ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇದೆ ಅನ್ನೋ ಮಾತನ್ನು ಹೇಳುತ್ತಾ ಮಾನ್ಯ ಯಡಿಯೂರಪ್ಪನವರ ಒಂದು ಅಭಿಮಾನೋತ್ಸವಕ್ಕೆ ಒಂದು ಶುಭಾಶಯ ಸಹಿತ ಕೋರ್ತೇನೆ. ತಮ್ಮ ಮೇಲೆ ಅನಂತ ಶರಣಾರ್ಥಿ. ಇವತ್ತನೇ ಹೋಗ್ತಾ ಇದ್ದೀರಾ ಏನು ಸರ್? ಇವತ್ತನೇ ಹೊಟ್ಟಿದ್ದೀವಿ. ನಾಳೆ 30-35 ವೆಹಿಕಲ್ಗಳನ್ನ ತೆಗೆದುಕೊಂಡು ಎಲ್ಲ ಮುಖಂಡರು ಪ್ರಮುಖರು ಸ್ವಾಭಿಮಾನ ಸಮಾವೇಶಕ್ಕೆ ಬರ್ತಿದ್ದವರಿಗೆಲ್ಲರಿಗೂ ಸ್ವಾಗತವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತೇಳಿ ವಿನಂತಿಸ್ತೀನಿ. ನಿಮ್ಮ ಕಡೆಯಿಂದ ಈ ವಿಶೇಷ ಕಾರ್ಯಕ್ರಮ ಏನಾದರೂ ಮಾಡ್ತಾ ಇದ್ದೀರಾ ಸರ್? ಅಲ್ಲಿ ಅದೇ ಹೋಗಲಿಕ್ಕೆ ಈಗಾಗಲೇ ನಮ್ಮ ಪಕ್ಷದ ಎಲ್ಲ ಮುಖಂಡ ಕಾರ್ಯಕರ್ತರು ಒಂದು ಸಭೆಯನ್ನು ಮಾಡಿದ್ದೀವಿ. ಈಗಾಗಲೇ 35 ಗಾಡಿಗಳ ವ್ಯವಸ್ಥೆ ಮಾಡಿದ. ಇವತ್ತು ಮತ್ತು ನಾಳೆ ಹೋಗಿ ಬೆಳಗ್ಗೆ ಇಲ್ಲಿಂದ ಬಿಟ್ಟು ನಾಳೆ ಮಧ್ಯಾಹ್ನ ಆ ಕಾರ್ಯಕ್ರಮಕ್ಕೆ ಬಂದು ಯಡಿಯೂರಪ್ಪನ ಒಂದು ಅಭಿಮಾನೋತ್ಸವಕ್ಕೆ ಎಲ್ಲರನ್ನ ತಮ್ಮನ್ನು ತಾವು ತೊಡಗಿಸ್ಕೊಂಡು ಚೆನ್ನಾಗಿ ಹೋಗಿ ಸರಳವಾಗಿ ಚೆನ್ನಾಗಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ.